ನ್ಯೂಸ್ 18ಗೆ ಸ್ವಾಗತ. ನಾನು ಶುತರಾಜ್. ಮೊದಲ ಪಟ್ಟಿ ರಿಲೀಸ್ಗೆ ಬಿಜೆಪಿ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇದೆ. ದೆಹಲಿಯಲ್ಲಿ ಇವತ್ತು ಹಾಗೆ ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಸಭೆ ಮೇಲೆ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಮೋದಿ ಅವರು, ಅಮಿತ್ ಶಾ ಅವರು, ಬಿಎಸ್ವೈ ಅವರು ಭಾಗಿಯಾಗಿದ್ದಾರೆ. ಸಂಸದೀಯ ಮಂಡಳಿ ಸಭೆಗೂ ಮುನ್ನ ಚುನಾವಣಾ ಸಮಿತಿಯ ಸಭೆ ನಡೆಸ್ತಾರೆ. 3 ಅಭ್ಯರ್ಥಿಗಳಲ್ಲಿ 2 ಹೆಸರನ್ನ ಫೈನಲ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಂದ್ರೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ 224 ಕ್ಷೇತ್ರಗಳಿಗೂ ಕೂಡ ಎಬಿಸಿ ಅನ್ನೋ ಮಾದರಿಯಲ್ಲಿ 3 ಹೆಸರುಗಳನ್ನ ಶಿಫಾರಸು ಮಾಡಿದ್ದಾರೆ. ಆ 3 ಹೆಸರುಗಳಲ್ಲಿ 2 ಹೆಸರನ್ನ ಫೈನಲ್ ಮಾಡಲಿಕ್ಕೆ ಸೂಚನೆ ಅಂದ್ರೆ ನಿರ್ಧಾರ ಮಾಡಿದ್ದಾರೆ. ಈಗ ಆ 2ರಲ್ಲಿ ಫೈನಲ್ ಆಗಿ 3ರಿಂದ 2ರಿಗೆ ಏನ್ ಸೆಲೆಕ್ಟ್ ಮಾಡ್ತಾರಲ್ಲ, ಆ 2ರಲ್ಲಿ ಫೈನಲ್ ಆಗಿ ಒಬ್ಬರನ್ನ ಸಂಸದೀಯ ಮಂಡಳಿ ಕಡೆಯಿಂದ ಆಯ್ಕೆ ಮಾಡಲಾಗುತ್ತೆ. ಸಂಸದೀಯ ಮಂಡಳಿಯ ಸಭೆ ನಂತರ ನಾಳೆ ಸಂಜೆಗೆ ಮೊದಲ ಪಟ್ಟಿ ಪ್ರಕಟ ಆಗುವ ಸಾಧ್ಯತೆ ಇದೆ. 2 ಹಂತದಲ್ಲಿ ಪಟ್ಟಿ ಪ್ರಕಟಕ್ಕೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್ ಅನ್ನೋ ಲೆಕ್ಕಾಚಾರಗಳಿದೆ. ನೋಡಬೇಕು. ಹಾಗಾದ್ರೆ ಒಂದು ಕಡೆ ಕಾಂಗ್ರೆಸ್ನವರು 2 ಪಟ್ಟಿಗಳನ್ನು ರಿಲೀಸ್ ಮಾಡಿದ್ದಾರೆ. ಜೆಡಿಎಸ್ನವರು ಮೊದಲ ಪಟ್ಟಿಯನ್ನು ಅನೌನ್ಸ್ ಮಾಡಿದ್ದಾಗಿದೆ. ಸದ್ಯಕ್ಕೆ ಅಧಿಕಾರದಲ್ಲಿರುವಂತಹ ಬಿಜೆಪಿ ಪಕ್ಷವೇ ಇನ್ನೂ ಕೂಡ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಲಿಕ್ಕೆ ಈ ಮಟ್ಟಿಗೆ ತಿರುಕಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ವಿಪಕ್ಷಿಗಳು ಈಗಾಗಲೇ ಆರೋಪವನ್ನ ಮಾಡ್ತಾ ಇವೆ. ಅಂದ್ರೆ ಅವರಿಗೆ ಆಡಳಿತದಲ್ಲಿದ್ರೂ ಕೂಡ ಸರಿಯಾಗಿ ಅಭ್ಯರ್ಥಿಗಳಿಲ್ಲ, ಈ ಬಾರಿ ಸೋಲ್ತೀವಿ ಅನ್ನೋ ಒಂದು ಭಯದಲ್ಲೇ ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ ಅನ್ನೋ ಒಂದು ಆರೋಪವನ್ನ ಕೂಡ ಬಿಜೆಪಿ ಎದುರಿಸ್ತಾ ಇದೆ. ಇವತ್ತು ಜೆಪಿ ನಡ್ಡಾ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ನಾಳೆ ಸಂಜೆ 5 ಗಂಟೆಗೆ ಸಂಸದೀಯ ಮಂಡಳಿಯ ಸಭೆ ಇದೆ. ಎಲ್ಲ 224 ಕ್ಷೇತ್ರಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ಈ ಒಂದು ಸಭೆಯಲ್ಲಿ ಕೆಲ ಎಂಎಲ್ಎಗಳು ಜೊತೆಗೆ ಎಂಎಲ್ಸಿಗಳು, ಕೆಲ ಸಂಸದರು ಟಿಕೆಟ್ ಅನ್ನ ಕೇಳಿದ್ದಾರೆ. ಎಷ್ಟು ಟಿಕೆಟ್ ಘೋಷಣೆ ಅಂತ ಹೇಳಿ ಈ ಸಭೆಯಲ್ಲಿ ಚರ್ಚೆಯಾಗುತ್ತೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ನೋಡಬೇಕು ಅಂತ ಹೇಳಿ, ಯಾಕಂದ್ರೆ ಸಾಕಷ್ಟು ಜನ ಎಂಎಲ್ಸಿಗಳು, ಸಂಸದರು ಕೂಡ ಟಿಕೆಟ್ ಕೇಳಿದಾರಂತೆ. ಎಷ್ಟು ಟಿಕೆಟ್ ಘೋಷಣೆ ಅಂತ ಹೇಳಿ ಒಂದು ಸಭೆಯನ್ನ ನಡೆಸಿ ಅದರಲ್ಲಿ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾಕಂದ್ರೆ ಸಾಕಷ್ಟು ಲಾಬಿಗಳ ಮೇಲೆ ಲಾಬಿ ನಡೀತಾ ಇದೆ. ಹಲವಾರು ವಿಧದಲ್ಲಿ ಎಲ್ಲ ಮಾಹಿತಿಗಳಿದೆ ಸರ್ವೆಯಿಂದ, ಮತ್ತು ನಮ್ಮ ಕ್ಷೇತ್ರ, ಜಿಲ್ಲಾ ಮತ್ತು ರಾಜ್ಯದ ಎಲ್ಲ ಮಾಹಿತಿ ಇದೆ. ಅವೆಲ್ಲ ಮಾಹಿತಿ ಇಟ್ಕೊಂಡು ಪ್ರಿಲಿಮಿನರಿ ಎಲ್ಲ ಚರ್ಚೆ ಆಗ್ತದೆ, ಸಾಧಕ ಬಾಧಕ ಚರ್ಚೆ ಆಗ್ತದೆ. ಅದಾದಮೇಲೆ ನಾಳೆ ಸಾಯಂಕಾಲ 5 ಗಂಟೆಗೆ ಪಾರ್ಲಿಮೆಂಟ್ರಿ ಬೋರ್ಡ್ ಇದೆ. ಅಲ್ಲಿ ಅಂತಿಮವಾಗಿ ಪ್ರಧಾನಮಂತ್ರಿಗಳು ಉಪಸ್ಥಿತರಿರ್ತಾರೆ. ಅವರ ನೇತೃತ್ವದಲ್ಲಿ, ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಅಂತಿಮ ಪಟ್ಟಿ ಆಗ್ತದೆ. ಬಹುತೇಕವಾಗಿ ಎಲ್ಲ 224 ಚರ್ಚೆ ಆಗುತ್ತೆ. ಕೆಲವೊಂದಷ್ಟು ಬಿಟ್ಟರೆ ಬಹುತೇಕವಾಗಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಅಲ್ಲ, ನೋಡೋಣ ಈಗ ಈ ಚರ್ಚೆಯಲ್ಲಿ ಏನು ಹೊರಹೊಮ್ಮುತ್ತದೆ ಅದರ ಮೇಲೆ. ಬಟ್ ಈಗಿರುವಂಥ ವಿಚಾರದಲ್ಲಿ ಬಹುತೇಕವಾಗಿ 224 ಅಂತೂ ಚರ್ಚೆ ಆಗುತ್ತೆ. ಅದರಲ್ಲಿ ಕೆಲವೊಂದಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ಕ್ಲಿಯರ್ ಆಗಂಗೆ ಕಾಣ್ತದೆ. आज एक महत्वपूर्ण बैठक है नड्डा जी के नेतृत्व में, और 224 सीट्स के लिए बारे में चर्चा होगा. कल पार्लियामेंट्री बोर्ड होगा. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಒಂದು ಕಡೆ ಅಧಿಕಾರದಲ್ಲಿದ್ರೂ ಕೂಡ ಬಿಜೆಪಿ ಇನ್ನೂ ಕೂಡ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಫೈನಲ್ ಮಾಡಿಲ್ಲ. ಇದಕ್ಕೆ ಈಗಾಗಲೇ ವಿಪಕ್ಷಗಳು ಕೂಡ ಆರೋಪವನ್ನ ಮಾಡಿ ಕಾಲೆಳೆಯುವಂತಹ ಕೆಲಸ ಮಾಡ್ತಾ ಇದೆ. ಬಿಜೆಪಿ ಅವರು ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಪಟ್ಟಿಯನ್ನ ರೆಡಿ ಮಾಡ್ತಾ ಇದ್ದಾರೆ? ಶ್ರುತಿ, ಇದೀಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಆರಂಭವಾಗಿರುವಂಥದ್ದು. ಈ ಒಂದು ಆಯ್ಕೆ ಕಸರತ್ತು ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ, ಅರುಣ್ ಸಿಂಗ್, ರಾಜನಾಥ್ ಸಿಂಗ್ ಸೇರಿದಂತೆ ಬಿಎಲ್ ಸಂತೋಷ್ ಕೂಡ ಈ ಒಂದು ಸಭೆಗೆ ಹಾಜರಾಗಿರುವಂಥದ್ದು. ಇದು ಸಂಸದೀಯ ಮಂಡಳಿ ಮತ್ತು ಚುನಾವಣಾ ಸಮಿತಿ ಸಭೆ ನಡೆಯುವ ಮೊದಲು ಆಗ್ತಕ್ಕಂಥ ಇದು ಪೂರ್ವಭಾವಿ ಸಭೆ ಅಂತಲೇ ಹೇಳಲಾಗ್ತದೆ. ಈಗಾಗಲೇ ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು 74 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿಂಗಲ್ ನೇಮ್ ಇರತಕ್ಕಂಥದ್ದು. ಉಳಿದಂತ 150 ಕ್ಷೇತ್ರ ಆಯ್ಕೆ ಕಗ್ಗಂಟಾಗಿ ಪರಿಣಮಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಮತದಾನವನ್ನು ನಡೆಸಿರುವಂಥದ್ದು. ಮತದಾನ ನಡೆಸಿರುವಂತಹ ಬಹುತೇಕ ಕಡೆ 2 ಮತ್ತು 3 ಅಭ್ಯರ್ಥಿಗಳ ಹೆಸರುಗಳನ್ನ ಏನು ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದು ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿರುವುದು. ಒಂದು ಕಡೆ ಆಡಳಿತ ವಿರೋಧಿ ಅಲೆ ಇರತಕ್ಕಂಥದ್ದು, ಮತ್ತೊಂದು ತಮ್ಮದೇ ಶಾಸಕರು ಮತ್ತು ಸಚಿವರ ವಿರುದ್ಧ ಕೂಡ ಸ್ಥಳೀಯ ನಾಯಕರುಗಳು ಮತ್ತು ಕಾರ್ಯಕರ್ತರು ತಿರುಗಿ ಬಿದ್ದಿರುವಂಥದ್ದು ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಹಾಗಾಗಿ ಈಗಾಗಲೇ ಅನೇಕ ಶಕ್ತಿ ಕೇಂದ್ರದ ಪ್ರಮುಖರು
ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಹೆಸರುಗಳಲ್ಲಿ ಯಾರ ಹೆಸರನ್ನು ಕೂಡ ಘೋಷಣೆ ಮಾಡಿದ್ರು ಕೂಡ ಅಲ್ಲೂ ಕೂಡ ಬಂಡಾಯ ಹೇಳುವ ಸಾಧ್ಯತೆ ಇದೆ. ಈ ಬಂಡಾಯದ ಲಾಭವನ್ನ ಜಾತ್ಯತೀತ ಜನತಾದಳ ಮತ್ತು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಡೆಯುವ ಸಾಧ್ಯತೆ ಇರತಕ್ಕಂಥದ್ದು ಬಿಜೆಪಿಗೆ ಆತಂಕ ಎದುರಾಗಿರುವಂಥದ್ದು. ಹಾಗಾಗಿ ಈ 150 ಅಭ್ಯರ್ಥಿಗಳ ಆಯ್ಕೆ ಬಿಜೆಪಿಗೆ ಅತಿ ದೊಡ್ಡ ತಲೆನೋವಾಗಿರುವಂಥದ್ದು. ಈಗಾಗಲೇ 2 ಮತ್ತು 3 ಹೆಸರುಗಳು ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಏನು ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಡೆಸಿರ್ತಕ್ಕಂಥ 3ಕ್ಕೂ ಹೆಚ್ಚು ಸರ್ವೆ ಇರ್ಬೋದು, ಸ್ಥಳೀಯ ನಾಯಕರ ಅಭಿಪ್ರಾಯಗಳಿರ್ತಕ್ಕಂಥದ್ದು ಮತ್ತು ಮತದಾನದಲ್ಲಿ ಯಾರ ಹೆಸರಿರ್ತಕ್ಕಂಥದ್ದು, ಸ್ಥಳೀಯ ಜಾತಿ ನಾಯಕತ್ವ ಮತ್ತು ಚುನಾವಣೆ ಎದುರಿಸುವ ಶಕ್ತಿ ಸಾಮರ್ಥ್ಯ ಸಂಬಂಧಪಟ್ಟಾಗಿ ಇದೀಗ ಚರ್ಚೆ ಆರಂಭ ಆಗಿರುವಂಥದ್ದು. ಮತ್ತು ಅದರಲ್ಲೇ ಪ್ರಮುಖವಾಗಿ ಎ, ಬಿ, ಸಿ ಮತ್ತು ಡಿ ಕ್ಯಾಟಗರಿ ಮಾಡಿರ್ತಕ್ಕಂಥದ್ದು. ಎ ಕ್ಯಾಟಗರಿಯಲ್ಲಿ ಗೆಲ್ಲುವ ಅಭ್ಯರ್ಥಿಗಳು, ಬಿ ಕ್ಯಾಟಗರಿಯಲ್ಲಿ ಗೆಲ್ಲುವ ಶಕ್ತಿ ಸಾಮರ್ಥ್ಯ ಇರತಕ್ಕಂಥ 50-50 ಇರ್ತಕ್ಕಂಥ ಅಭ್ಯರ್ಥಿಗಳು, ಸಿ ಕ್ಯಾಟಗರಿಯಲ್ಲಿ ಗೆಲ್ಲುವ ಸಾಧ್ಯತೆ ಕಡಿಮೆ ಆದರೆ ಫೈಟ್ ಮಾಡುವ ಸಾಧ್ಯ ಇರತಕ್ಕಂಥವರು, ಡಿ ಕ್ಯಾಟಗರಿಯಲ್ಲಿ ಗೆಲ್ಲೋದೇ ಕಡಿಮೆ ಅಂತ ಇರ್ತಕ್ಕಂಥ ಈ ಒಂದು 4 ಕ್ಯಾಟಗರಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮೊದಲನೇ ಹಂತವಾಗಿ ಎ ಮತ್ತು ಬಿ ಕ್ಯಾಟಗರಿಯ ಏನು ನಾಯಕತ್ವ ಸಂಬಂಧಪಟ್ಟಾಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದೀಗ ಜೆಪಿ ನಡ್ಡಾ ನಿವಾಸದಲ್ಲಿ 150 ಅಭ್ಯರ್ಥಿಗಳ ಏನು ಹಣೆ ಬರಹ ತೀರ್ಮಾನ ಆಗುವಂಥದ್ದು ಇಲ್ಲಿ ನಿರ್ಧಾರ ಮಾಡಿರುವಂಥದ್ದು. ಅದು ಚುನಾವಣಾ ಸಮಿತಿ ಸಭೆ ಮುಂದಿಡುತ್ತೆ. ನಂತರ ನಾಳೆ ನಡೀತಕ್ಕಂಥ ಸಂಸದೀಯ ಮಂಡಳಿ ಸಭೆಯಲ್ಲಿ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡಬೇಕಂತೇಳಿ ಒಂದು ಲಿಸ್ಟ್ ನೀಡುತ್ತೆ. ಆ ಸಂಸದೀಯ ಮಂಡಳಿ ಸಭೆಯಲ್ಲಿ ಅಂತಿಮ ಚರ್ಚೆ ನಡೆದ ನಂತರ ಏನು ಬಿಜೆಪಿಯ 150 ಅಭ್ಯರ್ಥಿಗಳ ಹೆಸರು ಮೊದಲ ಹಂತದಲ್ಲಿ ಬಿಡುಗಡೆ ಆಗಲಿದೆ. ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಭಿನ್ನಮತ ಸ್ಫೋಟಗೊಂಡಿದೆ. ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಯೋಗೀಶ್ ಬಾಬು ಇದೀಗ ರೆಬಲ್ ಆಗಿದ್ದಾರೆ. ಮೊಳಕಾಲ್ಮೂರಿನ ಬೀಜಿಕೆರೆ ಗ್ರಾಮದಲ್ಲಿ ತಮ್ಮ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ NY ಗೋಪಾಲಕೃಷ್ಣ ವಿರುದ್ಧ ಇದೀಗ ಯೋಗೀಶ್ ಬಾಬು ಕಿಡಿಕಾರಿರೋದು. ಟಿಕೆಟ್ ಭರವಸೆ ನೀಡಿ ಕೈಕೊಟ್ಟಿದ್ದಂತಹ ಮುಖಂಡರ ವಿರುದ್ಧ ಕೂಡ ಈ ಸಂದರ್ಭದಲ್ಲಿ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಹಾಗಾದ್ರೆ ಕಣಕ್ಕಿಳಿತಾರಾ ಯೋಗೀಶ್ ಬಾಬು ಅನ್ನೋದೊಂದು ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ಬೆಂಬಲಿಗರ ಬಳಿ ಗದ್ಗದಿತರಾಗಿ ಮಾತನಾಡಿದ್ರು ಯೋಗೀಶ್ ಬಾಬು ಅವರು. ಪ್ರೀತಿ ವಿಶ್ವಾಸವಿರಲಿ, ಜನರೇ ನನಗೆ ಹೈಕಮಾಂಡ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಯೋಗೀಶ್ ಬಾಬು ಅವರು ಕಣ್ಣೀರು ಹಾಕಿದ್ದಾರೆ. ಇವರಿಗೆ ಬಹಳಷ್ಟು ದೊಡ್ಡ ಮಟ್ಟದ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ರು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ನನಗೇ ಸಿಗುತ್ತೆ ಅಂತ ಹೇಳಿದ್ರು. ಆದ್ರೆ ಯಾವಾಗ ಟಿಕೆಟ್ ಕೈ ತಪ್ಪೋ ಆ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನ ಕೂಡ ಯೋಗೀಶ್ ಬಾಬು ಅವರು ಕರೆದಿದ್ದಾರೆ. ಬೇರೆ ಕಡೆಯಿಂದ ವಲಸೆ ಬಂದಂತಹ ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಯಾಕೆ ಕೊಡ್ರಿ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆಯನ್ನ ಕೇಳಿ ಇದೀಗ ಯೋಗೀಶ್ ಬಾಬು ಅವರು ಬಂಡಾಯ ಹೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅವ್ರೇನು ನಮ್ಮಿಂದ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಟಿಕೆಟ್ ಅನ್ನ ಕಿತ್ಕೊಂಡಿರ್ಬೋದು, ನಮ್ಮ ಲೀಡರ್ಶಿಪ್ ಅನ್ನ ಅವ್ರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ಮ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರನ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಮ್ಮ ಮಧ್ಯೆ ನಾನು ಇಷ್ಟು ದಿನಗಳ ಕಾಲ ಹೆಂಗಿದ್ನೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನಾಯಕ್, ಮೊಳಕಾಲ್ಮೂರಿನಲ್ಲಿ ಯೋಗೀಶ್ ಬಾಬು ಟಿಕೆಟ್ನ ಆಕಾಂಕ್ಷಿಯಾಗಿದ್ರು. ಯಾಕಂದ್ರೆ ಕಳೆದ ಬಾರಿ ಕೂಡ ಅವರು ಸ್ಪರ್ಧೆ ಮಾಡಿ ಶ್ರೀರಾಮುಲು ಅವರ ವಿರುದ್ಧ ಸೋತಿದ್ರು. ಬಟ್ ಕೊನೆ ಮೂಮೆಂಟ್ ನಲ್ಲಿ ಇಲ್ಲಿ NY ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಸಿಕ್ಕಿದೆ. ಯಾವ ರೀತಿಯಾಗಿ ಬಂಡಾಯದ ಬಿಸಿ ತಟ್ತಾ ಇದೆ ಆ ಭಾಗದಲ್ಲಿ? ಶ್ರುತಿ, ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಂಡಾಯದ ಬಿಸಿ ಈ 2ನೇ ಕ್ಷೇತ್ರಕ್ಕೆ ಹರಡಿರುವಂತದ್ದು. ಏನಂದ್ರೆ ನಿನ್ನೆ ಅಷ್ಟೇ ರಘು ಆಚಾರ್ ಅವರು ಒಂದು ರೆಬಲ್ ಆಗಿದ್ದು, ಒಂದು ಬಂಡಾಯ ಎದ್ದಿದ್ದರಂತದ್ರ ಜೊತೆಗೆ ಇವತ್ತು ಮೊಳಕಾಲ್ಮೂರು ಸ್ಪರ್ಧಾಕಾಂಕ್ಷಿ ಆಗಿದ್ದ ಯೋಗೀಶ್ ಬಾಬು ಅವರು ಕೂಡ ಈಗ ಒಂದು ಸಮಾಲೋಚನಾ ಸಭೆಯನ್ನ ಕರೆದು ಬೆಂಬಲಿಗರ ಅಭಿಪ್ರಾಯವನ್ನ ಕೇಳಲಿಕ್ಕೆ ಒಂದು ಸಭೆಯನ್ನ ಮಾಡಿರುವಂತದ್ದು. ಆ ಸಭೆಯಲ್ಲಿ ಆ ಯೋಗೀಶ್ ಬಾಬು ಅವರ ಬೆಂಬಲಿಗರು ಒಂದು ನಿರ್ಧಾರವನ್ನ ಕೈಗೊಳ್ಳಿಕ್ಕೆ ಅವರಿಗೆ ಒಂದು ರೆಫರೆನ್ಸ್ ಅನ್ನ ಕೊಟ್ಟಿರೋದು. ಏನಂತ ಹೇಳಿದ್ರೆ, ಕಳೆದ 2018ರಿಂದ ಕೂಡ ಇಲ್ಲಿವರೆಗೂ ಕೂಡ ಒಂದು ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಿ ಪಕ್ಷಕ್ಕೆ ಒಂದು ಹಿತವನ್ನ ಕಾಯುವಂತ ದೃಷ್ಟಿನಲ್ಲಿ ಪಕ್ಷ ಕಾರ್ಯಕರ್ತರನ್ನ ಸಂಘಟಿಸ್ತಾ ಬಂದಿದ್ದೀರಿ. ಆದ್ರೆ ಕಡೆ ಕ್ಷಣದಲ್ಲಿ ಕೂಡ್ಲಿಗಿ ಕ್ಷೇತ್ರದಿಂದ ಬಂದಂತ ವಲಸಿಗ ಏನು NY ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ನಮ್ಗೆಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಮೋಸ ಮಾಡಿದಂತಾಗಿದೆ. ಹಾಗಾಗಿ ನೀವು ಸ್ಪರ್ಧೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ಬೇಕು. ಮುಂದುವರಂತ ದಿನದಲ್ಲಿ ನಾವು ಗೆಲುವನ್ನ ಕಾಣ್ಲೇಬೇಕು ಅನ್ನುವಂತ ಸಜೆಷನ್ ಅನ್ನ ಕೂಡ ಈಗ ಬೆಂಬಲಿಗರು ಕೊಟ್ಟಿರುವಂತದ್ದು. ಈಗ ಯೋಗೀಶ್ ಬಾಬು ಅವರು ಬೆಂಬಲಿಗರ ಎಲ್ಲಾ ನಿರ್ಣಯವನ್ನ ಅವರ ರೆಫರೆನ್ಸ್ ಏನ್ ಕೊಟ್ಟಿದ್ದಾರೆ ಅವರೆಲ್ಲ ಮಾಹಿತಿಯನ್ನ ಆಧರಿಸಿ ಅವ್ರ ಮುಂದೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಅಥವಾ ಮುಂಬರುವಂತ ದಿನದಲ್ಲಿ ಸ್ಪರ್ಧೆಗೆ ಇಳಿತಾರ ಅನ್ನುವಂತ ಪ್ರಶ್ನೆ ಈಗ ಕೂಡಿರುವಂತದ್ದು. ಶ್ರುತಿ. ಓಕೆ ವಿನಾಯಕ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಚುನಾವಣೆಗೆ ಸ್ಪರ್ಧೆಗೆ ತಯಾರಾಗಿದ್ದಂತಹ ರೌಡಿ ಶೀಟರ್ಗೆ ಇದೀಗ ಬಿಸಿ ಮುಟ್ಟಿಸಲಾಗಿದೆ. ಸೈಲೆಂಟ್ ಸುನಿಲ್ ಆಗಿ ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರು ಪೊಲೀಸರು. ಸಿಆರ್ಪಿಸಿ ಸೆಕ್ಷನ್ 110 ಅಡಿಯಲ್ಲಿ ಬಾಂಡ್ ಅನ್ನ ಬರೆಸಿಕೊಂಡಿದ್ದಾರೆ ಅಮೃತಹಳ್ಳಿ ಪೊಲೀಸರು. ಈ ಸೈಲೆಂಟ್ ಸುನಿಲ ಈಗ ತಾನೇ ಬಿಜೆಪಿಗೆ ಸೇರ್ಕೊಂಡಿದ್ದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು.
ಸೊ ಇದೀಗ ಅಮೃತಹಳ್ಳಿ ಪೊಲೀಸರು ಸರಿಯಾಗಿ ಶಾಕ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಚುನಾವಣೆ ವೇಳೆ ಕಾನೂನು ಮೀರದಂತೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಠಾಣೆಗೆ ಕರೆಸಿ ಸೈಲೆಂಟ್ ಸುನಿಲನಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು. ಜೊತೆಗೆ 15 ಲಕ್ಷ ರೂಪಾಯಿ ಬಾಂಡ್ ಅನ್ನ ಬರ್ಸ್ಕೊಂಡಿದ್ದಾರೆ ಪೊಲೀಸರು. ಇದೇ ಸಂದರ್ಭದಲ್ಲಿ ಅಮೃತ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಈ ಸೈಲೆಂಟ್ ಸುನಿಲ ಚಾಮರಾಜಪೇಟೆಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ತಯಾರಿಗಳನ್ನ ಕೂಡ ನಡೆಸ್ತಾ ಇದ್ರು. ಈಶಾನ್ಯ ಡಿಸಿಪಿ ಲಕ್ಷ್ಮೀ ಪ್ರಸಾದ್ರಿಂದ ಸುನಿಲ್ಗೆ ಇದೀಗ ಒಂದು ಎಚ್ಚರಿಕೆಯ ವಾರ್ನಿಂಗ್ ಕೂಡ ಹೋಗಿದೆ. ಸೊರಬದಲ್ಲಿ ಪ್ರಚಾರಕ್ಕೆ ತೆರಳಿದ್ದಂತಹ ಶಾಸಕ ಕುಮಾರ್ ಬಂಗಾರಪ್ಪಗೆ ಮತದಾರರು ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಕುಪ್ಪಗಡ್ಡೆ ಹೋಬಳಿ ತಾಳಗುಪ್ಪ ಗ್ರಾಮದ ತೋಟವನ್ನು ತೆರವುಗೊಳಿಸಲಾಗಿತ್ತು. ಈ ವೇಳೆ ಅಡಿಕೆ ಮರಗಳನ್ನ ಕಡಿಯೋದನ್ನ ತಡೆಯೋದಕ್ಕೆ ಜನರ ಸಹಾಯಕ್ಕೆ ಅವರು ಬಂದಿರಲಿಲ್ಲ. ಹಾಗಾಗಿ ಶಾಸಕರ ವಿರುದ್ಧ ಇದೀಗ ಆ ಭಾಗದಲ್ಲಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಮರಗಳನ್ನ ಕಡಿಯೋ ನಿಟ್ಟಿನಲ್ಲಿ ಶಾಸಕರ ಕೈವಾಡ ಇದೆ ಅನ್ನೋ ಒಂದು ಆರೋಪವನ್ನ ಕೂಡ ಆ ಭಾಗದ ಜನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಪುಟ್ಟನಹಳ್ಳಿ ಗ್ರಾಮಸ್ಥರು ಇವತ್ತು ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರು ಹಾಗೆ ಗ್ರಾಮಸ್ಥರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಮಾತ್ರ ಕಳಂಕ ತಂದಿಲ್ಲ ಸರ್, ಅವ್ರು ಮಾಡಿದ್ದು ಕಳಂಕ ತಂದ್ಬಿಟ್ಟಿದಾರೆ. ಜಡ್ಜ್ ನೀವಲ್ಲ ಸರ್, ನಮ್ಮ ಶಾಸಕರಲ್ಲ ನೀವು. ಸ್ಪಾಟಿಗೆ ಬಂದಾಗ ಅದನ್ನ ಹೇಳೋಗಿದ್ರಿ ಸರ್. ಎಕ್ವಿಪ್ಮೆಂಟ್ ಅಷ್ಟ ಇದ್ದು ಸರ್ ಅದರಲ್ಲಿ. ಸರ ಕಡೀರಿ ಅಂತ ಕೋರ್ಟ್ ಆರ್ಡರ್ ಮಾಡಿಲ್ಲ ಸರ. ಕಡೀರಿ ಅಂತ ಕೋರ್ಟ್ ಆರ್ಡರ್ ಎಲ್ಲೂ ಮಾಡಿಲ್ಲ ಸರ. ಕೋರ್ಟ್ ಆರ್ಡರ್ ಎಲ್ಲೂ ಕಡೀರಿ ಅಂತ ಮಾಡಿಲ್ಲ. ಎಕ್ವಿಪ್ಮೆಂಟ್ ಅಂತ ಅಂದ್ರೆ ಬರೀ ತೆರವುಗೊಳಿಸಿ ಅಂತ ಮಾಡಿತ್ತು. ಅವ್ರನ್ನ ಪಾಪ ಹೊರಗಡೆ ಹಾಕ್ಬೋದಿತ್ತು ಸರ. ಆ ಕಡೀಲಿಕ್ಕೆ ಅವಕಾಶನೇ ಇರಲಿಲ್ಲ ಸರ್ ಅಲ್ಲಿ. ಎಲ್ಲರನ್ನು ಕೇಳ, ನೀವು ಶಾಸಕರು ಜಾಸ್ತಿ ಕೇಳ್ಬೇಕಾಯ್ತು ಸರ. ಸುಮ್ಮನೆ ಇವಾಗ ಬಂದಿರ್ತಕ್ಕಂಥದ್ದನ್ನ ನೀವು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಟಿ ಮುಂದೆ ಏನಾದ್ರು ಏನ್ ಮಾಡ್ಬೋದು ನಾವು, ನಮ್ಮನ್ನ ಹೆಂಗ್ ಉಳಿಸ್ತೀವಿ ಅದನ್ನೇ ಊರಲ್ಲಿ ಏನಾಗಿದೆ ಇನ್ನೂ ಅರ್ಜಿ ಮಾತು ಕೇಳಿದಲ್ಲ, ಕೇಳು ಇದನ್ನ ಮಾತು ಕೇಳಿದಲ್ಲ ಹೇಗೆ ಇದನ್ನ. ಇನ್ನಷ್ಟು ವಿಚಾರಗಳ ಬಗ್ಗೆ ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಮಾರುಕಟ್ಟೆಗೆ ಅಮೂಲ್ ಹಾಲು ಹಾಗೆ ಮೊಸರು ಲಗ್ಗೆ ಇಡ್ತಾ ಇರುವಂತಹ ವಿಚಾರಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ಕೇಳಿ ಬರ್ತಾ ಇದೆ ಕರುನಾಡಿಗನಿಂದ. ಸೊ ನಂದಿನಿ ಬ್ರ್ಯಾಂಡ್ಗೆ ಸಡ್ಡನ್ನ ಹೊಡೆಯೋದಕ್ಕೆ ಇದೀಗ ಅಮೂಲ್ ಮುಂದಾಗಿತ್ತು. ಗುಜರಾತ್ ಮೂಲದ ಅಮೂಲ್ ಬ್ರಾಂಡೆಡ್ ಹಾಲು ಹಾಗೆ ಮೊಸರು, ತುಪ್ಪ ಇದೀಗ ಸೊ ಎಲ್ರಿಗೂ ಕೂಡ ಈಸಿಯಾಗಿ ಅವೈಲಬಲ್ ಆಗೋ ನಿಟ್ಟಿನಲ್ಲಿ ಅಮೂಲ್ ಇದೀಗ ಲಗ್ಗೆ ಇಟ್ಟಿದೆ. ಅಮೂಲ್ ಬ್ರಾಂಡ್ ಎಂಟ್ರಿಗೆ ಇದೀಗ ಕನ್ನಡಿಗರ ಕಡೆಯಿಂದ ಭಾರಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರಿಂದಲೇ ಜೋರಾಗಿದೆ ಸೇವ್ ನಂದಿನಿ ಅಭಿಯಾನ. ಸೇವ್ ನಂದಿನಿ KMF ಹ್ಯಾಶ್ಟ್ಯಾಗ್ನೊಂದಿಗೆ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಯಾನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಐಸ್ ಕ್ರೀಮ್ ಸೇರಿದಂತೆ ಹಲವಾರು ಉತ್ಪನ್ನಗಳನ್ನ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾ ಇತ್ತು ಅಮೂಲ್. ಈಗ ನೋಡಿದ್ರೆ ಹಾಲು ಹಾಗೆ ಮೊಸರನ್ನ ಕೂಡ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಮನೆಗಳಿಗೆ ತಲುಪಿಸೋದಕ್ಕೆ ಅಮೂಲ್ ಸಂಸ್ಥೆ ಮುಂದಾಗಿದೆ. ಹಾಗಾಗಿ ಅಮೂಲ್ ಬಗ್ಗೆ ಟ್ವಿಟರ್ನಲ್ಲಿ ನೆಟ್ಟಿಗರ ಆಕ್ರೋಶ ಮುಗಿಲು ಮುಟ್ಟಿದೆ. ನಿನ್ನೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಮಾರ್ಕೆಟ್ ಕಂಟ್ರೋಲ್ ಮಾಡೋದಕ್ಕೆ ಅಸಾಧ್ಯ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ರು. ಹಾಗಾಗಿ ಈ ರಾಜಕೀಯ ವ್ಯಕ್ತಿಗಳನ್ನ ನಂಬ್ಕೊಂಡ್ರೆ ಆಗೋದಿಲ್ಲ, ಸರ್ಕಾರವನ್ನ ನಂಬ್ಕೊಂಡ್ರೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದೀಗ ಕನ್ನಡಿಗರೇ ಇದೀಗ ಈ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಯಾನವನ್ನ ಶುರು ಮಾಡ್ಕೊಂಡಿದ್ದಾರೆ. ಇವತ್ತು ಕರ್ನಾಟಕದ ಹೆಮ್ಮೆಯ ನಂದಿನಿ ನಾವೆಲ್ಲ ಉಳಿಸ್ಕೊಳ್ಳುವಂಥ ಪ್ರೇರಣೆ ಬಂದಿದೆ. ಏನಂತ ಅಮೂಲ್ ಅಂತ ಒಂದು ಕಂಪ್ನಿ, ಗುಜರಾತಿ ಕಂಪ್ನಿ ಬಂದ್ಬಿಟ್ಟು ಇವತ್ತು ಹಿಂದಿ ಹೇರಿಕೆಯಲ್ಲೂ ಗುಜರಾತಿಗವರಿದ್ದಾರೆ. ಇವತ್ತು ನಮ್ಮ ಏನೊಂದು ನಂದಿನಿ ಹಾಲಿನಲ್ಲೂ ಸಹ ಈ ಗುಜರಾತಿ ಅಮೂಲ್ ಅನ್ನೋ ಒಂದು ಕಂಪ್ನಿ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾ ಇದೆ. ಇವತ್ತು ನಾವೆಲ್ಲ ನಂದಿನಿ ಹಾಲನ್ನು ಬಳಸುವ ಮುಖಾಂತರ ಗುಜರಾತಿ ಕಂಪ್ನಿನ ಓಡಿಸುವಂಥ ಕೆಲಸ ಮಾಡಬೇಕು ಮತ್ತು ನಾವೆಲ್ಲ ಈ KMF ನಂದಿನಿ ಜೊತೆಗಿರಬೇಕು. ಇವತ್ತು ಏನಾಗಿದೆ, ನಮ್ಮ ಕರ್ನಾಟಕದ ಈ ಪ್ರತಿಯೊಂದು ಭಾಷೆ ಇರ್ಬೋದು ಅಥವಾ ಹಾಲಿನ ವಿಷಯ ಇರ್ಬೋದು ಎಲ್ಲದರಲ್ಲೂ ಮುಂದೆ ಮೂಗು ತೋರಿಸ್ಕೊ ಬರ್ತಾ ಇರುವಂಥ ಈ ಒಂದು ಗುಜರಾತಿ ಹಿಂದಿ ವಾಲಗಳು ಇಲ್ಲಿಂದ ನಾವು ನಂದಿನಿನ ಹೆಚ್ಚು ಬಳಸಿ ಮತ್ತು ಏನು ಅಮೂಲ್ಲು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗದೇ ಇದ್ದಂಗೆ ತಡೆಯುವ ಪ್ರಯತ್ನ ನಾವು ಮಾಡ್ತೇವೆ. ಮತ್ತು ಈ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕನ್ನಡಿಗರು ಸೇರಿ ಒಂದು ಉಗ್ರವಾದ ಹೋರಾಟವನ್ನು ಈ ಅಮೂಲ್ ವಿರುದ್ಧ ಮಾಡ್ತಾ ಇದ್ದೇವೆ ಅಂತ ಹೇಳಕ್ ಬಯಸ್ತಾ ಇದ್ದೇವೆ. ಸುದ್ದಿ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್.
ಎಲೆಕ್ಷನ್ ಅನೌನ್ಸ್ ಆಗಿದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋದಕ್ಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮೂರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನ ಏರಿ ಮೈಕ್ ಹಿಡಿದು ನೀವು ಕೂಡ ಮಾತನಾಡಬಹುದು. ಮಂಗಳೂರು ದಕ್ಷಿಣ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಈ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಎಲ್ಲ ಬರೀ ಇನ್ನೊಂದು ಪಕ್ಷದ ಬಗ್ಗೆ ದೂರ್ಕೊಂಡು ಇದು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ಬಗ್ಗೆ ದೂರ್ತಾ ಇದ್ರು, ಬಿಜೆಪಿ ಬಂದಾಗ ಈಗ ಕಾಂಗ್ರೆಸ್ನವ್ರು ದೂರ್ತಾರೆ. ಈಗ ಬಿಜೆಪಿ ಅವರಿಗೆ ನಾನು ಹೇಳೋದು, ನಿಮಗೆ ನೀವು ಕಾಂಗ್ರೆಸ್ನ ಇಷ್ಟು ದೂರ್ತಿರಲ್ಲ, ಅವರ ಕಾಲದಲ್ಲಿ ಅಷ್ಟು ಹಗರಣ ಮಾಡೋದು, ಇಷ್ಟು ಹಗರಣ ಮಾಡಿದ್ರು, ಅರೆ ನಿಮಗೆ ಅಧಿಕಾರ ಇದೆಯಲ್ರೇ, ಹಗರಣ ತನಿಖೆ ಮಾಡಿಸಿ, ಒದ್ದು ಒಳಗಾಕ್ಸಿ. ನಿಮ್ಮ ಈಗ ಪ್ರಧಾನಮಂತ್ರಿನವರು ಚೋರು ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ನಿಮಗೆ ಹೊಟ್ಟೆವರಿ ಅಲ್ವಾ? ನಿಮ್ಮ ಕೈಲಿ ಅಧಿಕಾರ ಇರ್ತಾನೆ. ಏನು ಒಬ್ಬ ವ್ಯಕ್ತಿಗೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಅಂದ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ಬೋದಾ? ಒಬ್ಬ ಪ್ರಧಾನಮಂತ್ರಿಗೆ ಅವನಿಗೆ ಆದಂತ ಒಂದು ಘನತೆ, ಒಂದು ವ್ಯಕ್ತಿತ್ವ ಇರುತ್ತೆ. ಒಬ್ಬ ಪ್ರಧಾನಮಂತ್ರಿನ ಚೋರ್ ಅಂತ ಹೇಳುವಾಗ ನೀವ್ ಯಾಕೆ ಅವನ ಮೇಲೆ ಆಕ್ಷನ್ ತಗೊಳ್ಳಲ್ಲ? ಅಧಿಕಾರ ಇದೆಯಾ, ಅದನ್ನ ಕರೆಕ್ಟ್ ಆಗಿ ನೀವು ತೋರಿಸಿ. ಅಧಿಕಾರ ಅಂದ್ರೆ ಏನು ಅಂತ ತೋರಿಸಿ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಿ, ಆಗ ನಿಮ್ಮನ್ನ ನಾವು ಒಪ್ಕೊಳ್ತೀವಿ. ಅದು ಯಾವುದೇ ಪಕ್ಷ ಆಗಿರ್ಬೋದು ಸರ್, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು. ಆದ್ರೆ ನಿಮ್ಗೆ ಏನು ಅಧಿಕಾರ ಇದೆಯೋ ಅದನ್ನ ನ್ಯಾಯವಾಗಿ ಬಳಸಿ, ನ್ಯಾಯವಾಗಿ ಬಳಸ್ಕೊಂಡು ಜನರಿಗೆ ಒಂದು ನೆಮ್ಮದಿ ಕೊಡಿ. ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ NSUA ಇಂದ. ನಾನು ಸ್ಟೂಡೆಂಟ್ ಇಶ್ಯೂಸ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ನಮ್ಗೆ 1 ವರ್ಷ ಆಯ್ತು ರಿಸಲ್ಟ್ಸ್ ಬರಲಿಲ್ಲ. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ನಮ್ಗೆ ಏನು ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಫೈನಲಿ ಅದನ್ನು ನಾವು ರೋಡ್ಗೆ ತಂದು ಪ್ರೊಟೆಸ್ಟ್ ಮಾಡಿ ಮತ್ತೆ ನಮ್ಗೆ ರಿಸಲ್ಟ್ ಬಂತು. ಇನ್ನು ಕೂಡ ಕೆಲವು ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಬರಲಿಲ್ಲ, ಸೆಕೆಂಡ್ ಸೆಮ್ಮಿದು ಬರಲಿಲ್ಲ. 1 ವರ್ಷ ಕಾಯ್ಬೇಕಾಗಿತ್ತು. ಎಷ್ಟೋ ಸ್ಟೂಡೆಂಟ್ಸ್ ಕಾಲೇಜ್ ಮುಗಿಸಿ ಅವರಿಗೆ ಜಾಬ್ ಸಿಗ್ಲಿಕ್ಕಿತ್ತು. ಇದಕ್ಕೆ ಕಾರಣ ಅವರಿಗೆ ಜಾಬ್ ಕೂಡ ಸಿಗ್ಲಿಕ್ಕೆ ಆಗ್ಲಿಲ್ಲ. 1 ವರ್ಷ ವೇಟ್ ಮಾಡ್ಬೇಕಾಗಿತ್ತು. ಅದೇ ತರ ರಿಸಲ್ಟ್ಸ್ ಇಲ್ಲದ ಕಾರಣ ನಮ್ಗೆ ಸ್ಕಾಲರ್ಶಿಪ್ ಕೂಡ ಏನು ಸಿಗ್ಲಿಕ್ಕೆ ಚಾನ್ಸಸ್ ಸಿಗ್ಲಿಲ್ಲ. ಬಿಕಾಸ್ ರಿಸಲ್ಟ್ ಕೂಡ ಲೇಟ್ ಆಯ್ತು. ಮತ್ತೆ ಏನಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಅನ್ನೇ ನಂಬಿ ಕಾಲೇಜ್ಗೆ ಹೋಗುವವರಿದ್ದಾರೆ. ಅಂತವರಿಗೆ ಕೂಡ ಕಾಲೇಜ್ ಹೋಗ್ಲಿಕ್ಕೆ, ಕಲೀಲಿಕ್ಕೆ ಅವರಿಗೆ ಫೀಸ್ ಕಟ್ಲಿಕ್ಕೆ ಆಗಿಲ್ಲ. ಮತ್ತೆ ಕಾಂಗ್ರೆಸ್ ಪಾರ್ಟಿ ನಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ NSUIಗೆ. ನಮ್ಗೆ ನೆಕ್ಸ್ಟ್ ಅವರೇ ನಮ್ದು ಸ್ಟೂಡೆಂಟ್ಸ್ ಇದ್ದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳುದು ಏನಂದ್ರೆ, ನಮ್ಗೆ ಕಾಂಗ್ರೆಸ್ ಸರ್ಕಾರನೇ ಬರ್ಬೇಕು ನೆಕ್ಸ್ಟ್. ನಮ್ಗೆ ಅವರಿಂದ ತುಂಬಾ ಹೆಲ್ಪ್ಫುಲ್ ಇದೆ. ಈ ಸತಿ ಸರ್ಕಾರ ಏನು ಮಾಡ್ತಾ ಇದೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಅದರಿಂದ 1% ಕೂಡ ಬೆನಿಫಿಟ್ ಸಿಗ್ತಾ ಇಲ್ಲ. ಒಬ್ಬ ಶಾಸಕರಾಗಿ, ಜನಪ್ರತಿನಿಧಿಯಾಗಿ ಅವರು ನಗರದ ಅಭಿವೃದ್ಧಿಗೋಸ್ಕರ ಹೊಸ ಯೋಜನೆಗಳನ್ನು ತರಬಹುದಿತ್ತು. ಆದ್ರೆ ಈಗ ಏನು 2,000 ಕೋಟಿ ಯೋಜನೆ ಬಂದಿದೆ, ಈ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಹೇಳಿ ಏನು ಹೇಳ್ತಿದ್ದಾರೆ. ಜನರು ಹೇಳಿದ ಪ್ರಕಾರ ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಮೊದಲಿನ ಶಾಸಕರು ತಂದಂತ ಈ ಯೋಜನೆ ಅಂತ ಹೇಳಿ ಜನರು ಹೇಳ್ತಿದ್ದಾರೆ. ಆದ್ರೆ ಈಗ ನೋಡಿ, ಈ ಕತ್ರಿ ಪಾರ್ಕ್ ಅಲ್ಲಿ ನೀವು ನೋಡ್ತಿದ್ದೀರಿ, ಸ್ಮಾರ್ಟ್ ಸಿಟಿ ಅಂತ ಹೇಳಿ ಏನು ಇವರು ಮಾಡ್ತಿದ್ದಾರೆ, ಅದು ಆ ದುಡ್ಡು ದುರುಪಯೋಗ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮಂಗಳೂರು ಮಹಾನಗರ ಪಾಲಿಕೆಯಿಂದ ಸಾಮಾನ್ಯ ನಿಧಿಯಲ್ಲಿ ಬಂದಂತ 1 ಲಕ್ಷ 2 ಲಕ್ಷ ಅನುದಾನ ಆಗಿರ್ಬೋದು. ಅದನ್ನು ಏನು ಈಗ ಜನಗಳು ಹೇಳ್ತಾರೆ, ಹೀಗೆ ಒಂದು ಕಾಮಗಾರಿ ಆಗ್ಬೇಕಂತ ಹೇಳಿ ಹೇಳ್ತಾರೆ. ಇವರು ಏನ್ ಹೇಳ್ತಾರೆ, ಇಮ್ಮಿಡಿಯೇಟ್ ಆಯ್ತಂತ ಹೇಳಿ ನೆಕ್ಸ್ಟ್ ಡೇ ಅವರು ಫ್ಲೆಕ್ಸ್ ಅನ್ನು ಹಾಕ್ತಾರೆ. ಆ ಫ್ಲೆಕ್ಸ್ ಅನ್ನು ಹಾಕಿ 3-4 ತಿಂಗಳು ಆದ್ಮೇಲೆ ಸಹ ಇವರು ಏನು ಕಾಮಗಾರಿ ಇವರು ಮಾಡ್ತಾ ಇಲ್ಲ. ಇದು ನಾನು ಕಂಡಂತ ಒಂದು ಏರಿಯಾದಲ್ಲಿ ನಾನು ನೋಡಿದಂತ ಒಂದು ವಿಚಾರ. ನಾಡಿನ ಸಮಸ್ತ ಅಭಿವೃದ್ಧಿಗಾಗಿ ಮುಂದೆ ಕಾಂಗ್ರೆಸ್ ಪಕ್ಷ ಬರಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಐವನ್ ಡಿಸೋಜರ್ ಅವರು ಅಭ್ಯರ್ಥಿಯಾಗಿ ಬಂದು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು. ಇಲ್ಲಿಯ ಈ 40% ಸರ್ಕಾರ ಇಲ್ಲಿನ ತಮ್ಮ ಮುಂದೆ ಇದೆ. ರಸ್ತೆ ಗುಂಡಿ ಕಾಣ್ತಾ ಇದೆ. ಅವರ ಕಾಲಿನ ಕಮಿಷನ್ ಬಿಟ್ಟು ಬೇರೆ ಯಾವುದೇ ವಿಷಯ ಇಲ್ಲ ಅವರಿಗೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬರಲೇಬೇಕು ಕರ್ನಾಟಕದಲ್ಲಿ. ಕಾಂಗ್ರೆಸ್ಗೆ ಮತ, ಜನಕ್ಕೆ ಹಿತ. ನ್ಯೂಸ್ 18ನ ಚುನಾವಣಾ ಚಕ್ರ ವಾಹನ ರಾಜ್ಯಾದ್ಯಂತ ಓಡಾಡ್ತಾ ಇದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಇವತ್ತು ಬೆಳಗಾವಿ ಜಿಲ್ಲೆಯ ಅಥಣಿ ಹಾಗೆ ಕಾಗವಾಡ ಕ್ಷೇತ್ರಗಳಲ್ಲಿ ಚುನಾವಣಾ ಚಕ್ರ ಸಂಚಾರ ಮಾಡುತ್ತೆ. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರವನ್ನ ಏರಿ ಮೈಕ್ ಹಿಡಿದು ಮಾತನಾಡಿ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.